ಇಲಾಖೆ ವಾಹನದ ಮೇಲೆ ಕರಡಿ ದಾಳಿ. ವಾಹನದ ಟೈರ್ಗಳನ್ನ ಕಿತ್ತು ಹಾಕಲು ಯತ್ನಿಸಿದ ಕರಡಿ. ರೈತರ ಜಮೀನಿನಲ್ಲಿ ಕರಡಿ ಹಾವಳಿ, ಜನರಲ್ಲಿ ಭೀತಿ. ವಾಹನದಲ್ಲಿದ್ದ ಅರಣ್ಯ ಸಿಬ್ಬಂದಿಗಳು ಪ್ರಾಣಾಪಾಯದಿಂದ ಪಾರು. ಬೆಳಗ್ಗೆ 6ರಿಂದ ಮಧ್ಯಾಹ್ನ 1ರವರೆಗೆ ಕರಡಿ ಹುಚ್ಚಾಟ. ರೈತರಿಂದ ಅರಣ್ಯ ಇಲಾಖೆಗೆ ತುರ್ತು ಕರೆ. ಶೆಡ್ನಲ್ಲಿ ಕರಡಿಯನ್ನ ಕೂಡಿ ಹಾಕಿದ ಅರಣ್ಯಾಧಿಕಾರಿಗಳು. ಚುಚ್ಚುಮದ್ದು ನೀಡಲು ಕಾರ್ಯಾಚರಣೆ. ಚುಚ್ಚುಮದ್ದು ಪರಿಣಾಮಕ್ಕೂ ಮುನ್ನವೇ ಹುಚ್ಚು ಹಿಡಿದಿದ್ದ ಕರಡಿ ಸಾವು. ಹೌದು ವೀಕ್ಷಕರೇ, ಕೊರಟಗೆರೆ ಪಟ್ಟಣದ ಸಮೀಪದ ಗೌಡನಗೆರೆ ಪಕ್ಕದ ರೈತರ ಜಮೀನುಗಳಲ್ಲಿ ಗುರುವಾರ ಬೆಳಗ್ಗೆ ಹುಚ್ಚು ಕರಡಿಯೊಂದು ಆರ್ಭಟ ನಡೆಸಿ ಭೀತಿ ಮೂಡಿಸಿದ ಘಟನೆ ನಡೆದಿದೆ. ಬೆಳಗ್ಗೆ ಸುಮಾರು 6 ಗಂಟೆ ಸಮಯದಲ್ಲಿ ಎಂದಿನಂತೆ ಜಮೀನಿಗೆ ತೆರಳಿದ್ದ ರೈತರು ಕರಡಿಯ ಅಟ್ಟಹಾಸವನ್ನ ಕಂಡು ಗಾಬರಿಗೊಂಡು ತಕ್ಷಣ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಮೇಲೆ ಕರಡಿ ಏಕಾಏಕಿ ದಾಳಿ ನಡೆಸಿದೆ. ಕರಡಿ ದಾಳಿ ವೇಳೆ ಅರಣ್ಯ ಇಲಾಖೆ ವಾಹನದ ಮೇಲೆ ಹಾರಿದ ಕರಡಿ ತನ್ನ ಚೂಪಾದ ಉಗುರುಗಳು ಹಾಗೂ ಬಾಯಿಂದ ವಾಹನದ ಟೈರ್ಗಳನ್ನ ಕಿತ್ತು ಹಾಕಲು ಯತ್ನಿಸಿದೆ. ಈ ಸಂದರ್ಭದಲ್ಲಿ ವಾಹನದಲ್ಲೇ ಕುಳಿತಿದ್ದ ಸಿಬ್ಬಂದಿಗಳು ಕೆಲಕಾಲ ಆತಂಕದಲ್ಲಿ ಕಳೆದರು. ಕರಡಿ ಸ್ಥಳ ಬದಲಾಯಿಸಿದ ಬಳಿಕ ಸುರಕ್ಷಿತವಾಗಿ ಹೊರಬಂದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನಂತರ ಕರಡಿಯನ್ನ ನಿಯಂತ್ರಿಸಲು ಅಧಿಕಾರಿಗಳು ಸಾಕಷ್ಟು ಪ್ರಯತ್ನ ನಡೆಸಿ ಕೊನೆಗೂ ಸಮೀಪದ ಶೆಡ್ವೊಂದರಲ್ಲಿ ಕರಡಿಯನ್ನ ಕೂಡಿ ಹಾಕುವಲ್ಲಿ ಯಶಸ್ವಿಯಾದರು. ಬಳಿಕ ಅರವಳಿಕೆ ತಜ್ಞರು ಬಂದೂಕಿನಿಂದ ಚುಚ್ಚುಮದ್ದು ನೀಡಿ ಶಾಂತಗೊಳಿಸಲು ಮುಂದಾದರು. ಆದರೆ ಚುಚ್ಚುಮದ್ದು ನೀಡಿದ ನಂತರ ಸುಮಾರು 10 ನಿಮಿಷಗಳಲ್ಲಿ ಪರಿಶೀಲಿಸಿದಾಗ ಕರಡಿ ಅದಕ್ಕೂ ಮುನ್ನವೇ ಮೃತಪಟ್ಟಿರುವುದು ತಿಳಿದು ಬಂದಿದೆ. ಸುಮಾರು 1 ಗಂಟೆ ಹಿಂದೆಯೇ ಕರಡಿಗೆ ಹುಚ್ಚು ಲಕ್ಷಣಗಳು ಕಾಣಿಸಿಕೊಂಡಿದ್ದು, ಅದೇ ಕಾರಣದಿಂದ ಸಾವನ್ನಪ್ಪಿರುವ ಸಾಧ್ಯತೆ ಇದೆ ಎಂದು ಅರವಳಿಕೆ ತಜ್ಞರು ಹಾಗೂ ಪಶು ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ. ಘಟನೆಯ ನಂತರ ಸ್ಥಳೀಯ ಪಶು ವೈದ್ಯಾಧಿಕಾರಿಗಳು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಅರವಳಿಕೆ ತಜ್ಞರ ಸಮ್ಮುಖದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದ್ರು. ಮರಣ ಪರೀಕ್ಷೆಯ ವರದಿ ಬಂದ ಬಳಿಕ ಹೆಚ್ಚಿನ ಮಾಹಿತಿ ನೀಡುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಘಟನಾ ಸ್ಥಳಕ್ಕೆ ತಹಶೀಲ್ದಾರ್ ಮಂಜುನಾಥ್ ಸೇರಿದಂತೆ ಅರಣ್ಯ ಇಲಾಖೆ ಡಿಎಫ್ಒ ಶಶಿಧರ್, ಎಸಿಎಫ್ ಮಲ್ಲಿಕಾರ್ಜುನ್, ಮಧುಗಿರಿ, ಆರ್ಎಫ್ಒ ಸುರೇಶ್, ಕೊರಟಗೆರೆ ಸೇರಿದಂತೆ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಘಟನೆ ಹಿನ್ನೆಲೆಯಲ್ಲಿ ಸ್ಥಳೀಯರು ಆತಂಕಕ್ಕೆ ಒಳಗಾಗಿದ್ದು, ಅರಣ್ಯ ಇಲಾಖೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಏನೋ ಆಗೈತೆ ಅನ್ನೋದಕ್ಕೆ ಆಗ್ತಾ ಇದೆ. ಅಲ್ಲೇ ನಿಲ್ಸಪ್ಪ, ಗಾಡಿ ಅಲ್ಲೇ ನಿಲ್ಸಪ್ಪ, ಅಲ್ಲೇ ಇರ. ಇದೇ ಮಾಡ್ತೇಪ್ಪ, ಪರ್ಮಿಷನ್ ಕೊಟ್ಟಾದ್ಮೇಲೆ ಕಟ್ಟಿಂಗ್ ಪರ್ಮಿಷನ್ ನಿಮ್ದು ಮಾಡ್ಕೊಡ್ತಾರೆ. ನಿಮ್ದು ಇನ್ನೂ ಒಂದು ಸ್ವಲ್ಪ ಇದ್ದಾವೆ ಸ್ಕೂಲಾಗ ಯಾವ್ಯಾವ ಮಾಡ್ಕೊಡ್ತಾರೆ. ನೆಕ್ಸ್ಟ್ ಲೀಸ್ಟಿಗೆ ನಿಮ್ಮವಾಗ ಇರೋದು. ನೆಕ್ಸ್ಟ್ ಲೀಸ್ಟಿಗೆ ನಿಮ್ದು ಇರೋದು. ನೆಕ್ಸ್ಟ್ ವೀಕಲ್ಲಿ ಆಯ್ತು ಬರುತ್ತೆ, ಮಾಡ್ಕೊಡ್ತಾರಣ್ಣ. ಆಯ್ತು ಕಟ್ ಮಾಡಿ. ಡಿಗ್ರಿ ಅದೇನು ಕಿವಿದ್ರು ಎಚ್ಚರ ಆಗ್ತಾ ಇಲ್ಲ. ಅದಕ್ಕೆ ಬಲೆ ತಗೊಂಡು ಬಲೆ ರೇಟ್ರಪ್ಪ ಒಳಗೆ ಹೆಂಗೆ ಒಳ ತಗೊಂಡು ಹೋಗಿರ್ಬೇಕಲ್ಲ.
ರೇಬೀಸ್ ಯಾರಿಗ ಇಲ್ಲ ತೊಗೊಳ್ಬೇಡಿ ಬೇಡಿ ದೂರ ತಗೊಳ್ಳಿ ಯಾರಿಗೆ ರೇಬೀಸ್ ಆಗಿದೆ ಅವ್ರ ಮಾತ್ರ ಡಾಲ್ಟಿ ನೋ ಮೂವ್ಮೆಂಟ್ ದ ಪ್ರಿಕಾಷನ್ ವಿ ಡಾಲ್ಟೆಡ್ ಆ್ಯಂಡ್ ಅನಿಮಲ್ ವಾಸ್ ಡಿಕ್ಲೇರ್ಡ್ ಅಪ್ಪ ದಯವಿಟ್ಟು ಪಬ್ಲಿಕ್ ಹೋಗ್ರಪ್ಪ ಅದು ರೇಬೀಸ್ ಅಂತ ಹೇಳ್ತಾ ಇದೀವಿ ನಾವು ಅಲ್ಲ ಇದನ್ನ ನೀಟಾಗಿ ಪ್ಯಾಕಿಂಗ್ ಮಾಡಿದ್ರೆ ಪ್ಲಾಸ್ಟಿಕ್ ಒಂದು ಪ್ಲಾಸ್ಟಿಕ್ ಇಸ್ಟಿಕ್ ಎಲ್ಲ ಇತ್ತು ಹೇಳ್ತಾರೆ ಕ್ಲೀನಾಗಿ ಪ್ಯಾಕ್ ಮಾಡಿ ಗಾಡಿಗೆ ಹಾಕ್ಕೊಂಡು ತಗೊಂಡು ಹೋಗ್ಬಿಟ್ಟು ಅದನ್ನು ಪ್ಲಸ್ ಎಲ್ಲ ಇಷ್ಟು ಮಾಡ್ತಾರೆ ತಗೋಬೇಕು ಒಂದು ಪ್ಲಾಸ್ಟಿಕ್ ಪೇಪರ್ ಎಲ್ಲಿದ್ದಾರೆ ನಿಮ್ಮ ಆಚಾರಗಳು ಜೋಬ್ನ ಕೈ ಅಲ್ಲ ನೋಡ್ರಿ ಒಂದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ನಿಂದೆ ಹಂಗೆ ಅರ್ಧ ಹಾಕಿದ್ದು ಕತ್ಲೆಲ್ಲ ಯಾರ ಕಾಲಿಗೆ ಬಂದ್ರೆ ಓ ನಾನು ನಡ್ಕೊಂಡ್ಬಂತು ನಾನು ಮುಂದೆ ಬಂದ್ಬಿಟ್ಟೆ ನಾನು ದನ ಬಿಟ್ಟು ಈಚೆಗೆ ನಿಗಾ ಮಾಡಿದೆ ಕಟ್ಟಿ ಅಂತಿತ್ತಲ್ಲ ಏನೋ ಕಟ್ಬಿಡ್ತಾ ಐತಿ ಅಂತಂದೇಳಿ ನಿಂತ್ಕೊಂಡು ನೋಡಿದೆ ಅಷ್ಟೊಂದು ನಮ್ಮ ಅಣ್ಣ ಬಂದು 2 ದನ ಈಚೆ ಇರ್ಕೊಬೋದು ನಮ್ಮ ನಾಯಿಗಳು ನೀವು ಎದ್ದಾಡ್ರ ಅಲ್ಲಿ ನೀವು ಟೈಮ್ಗಳು ಹೆಂಗಿರ್ತವೆ ಯಾರಿಗೂ ನಡೀರಲ್ಲ ಡಾಕ್ಟ್ರು ಬಂದು ಹಿಡಿತಾರಲ್ಲ ಅವಾಗ ಹತ್ರಕ್ ಬೇಕಾದ್ರೆ ಬಂದು ನೋಡಿರೋ ಮುಟ್ಟಿರಂತೆ ಆ ಕೆಲಸ ಮಾಡಿದ್ರೆ ಬೇಡಪ್ಪ ಮತ್ತೆ ಸುಮ್ಮನೆ ಇರೋ ಅವಸನೆ ಬೇಡ ಈಗ ಯಾರು ಹತ್ರಕ್ ಬರಬೇಡಿ ಹೆಂಗ್ರು ಅಲ್ಲ ಹಂಗ ನೋಡೋದಕ್ಕೆ ನೋಡಿ ಹೆಂಗೆ ಕಾಣಿಸ್ತಾ ಐತಿ ಅದೇ ಇನ್ನೊಬ್ರು ಕಳ್ಸ್ಕೊಡ್ತೀನಿ ಅಂತ